ಬಹುಶಃ ಇಷ್ಟು ದಿವಸ ಇಷ್ಟು ವರ್ಷ ಅಧಿಕಾರದಲ್ಲಿ ದಬ್ಬಾಳಿಕೆಲೆ ಎಲ್ಲವನ್ನು ಬೆದರಿಸಿಟ್ಕೊಂಡೇ ನೀವು ಬಂದಿದ್ರಿ. ಆದರೆ ಇವತ್ತು ಕಾಲ ಬದಲಾಗಿದೆ, ಭಾಳಷ್ಟು ಜನ ಹೊರಗೆ ಬಂದಿದ್ದಾರೆ. ಕುಮಾರಸ್ವಾಮಿಯಿಂದ ದೌರ್ಜನ್ಯಕ್ಕೆ ಒಳಗಾದ ಹೆಣ್ಣುಮಕ್ಕಳು ಸಂತ್ರಸ್ತೆಯರು ಈಚೆ ಬಂದು ದೂರು ಕೊಡುವ ಕಾಲ ಭಾಳ ಹತ್ರ ಆಗ್ತಾಯಿದೆ. ಇದ್ರ ಬಗ್ಗೆ ಯಾವುದೇ ಸಂದೇಹ ಇಟ್ಕೋಬೇಡಿ. ಯಾವತ್ತು ಎನಿ ಟೈಮ್ ಬಂದು ಅವರಿಂದ ಅನ್ಯಾಯಗೊಳಪಟ್ಟವರು ಕೂಡ ನಾಳೆ ದೂರು ಕೊಟ್ಟು ಕುಮಾರಸ್ವಾಮಿಯವರು ಇದೇ ಪರಿಸ್ಥಿತಿಯನ್ನು ಎದುರಿಸುವಂಥ ಕಾಲ ಕೂಡ ಹತ್ರ ಬರ್ತಾ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನಾನು ಹೇಳ್ತಾ ಇದ್ದೀನಲ್ಲ, ಈಗ ಭಾಳಷ್ಟು ಜನ ನೀವು ಭಾಳಷ್ಟು ವರ್ಷದಿಂದ ಇದೇ ದೌರ್ಜನ್ಯ ದಬ್ಬಾಳಿಕೆ ಮಾಡ್ಕೊಂಡು ಬಂದಿದ್ದೀರಿ. ಈಗ ಇಷ್ಟು ದಿವಸ ಈಚೆ ಬಂದಿರಲಿಲ್ಲ, ಇವ್ರ ಪೆನ್ ಡ್ರೈವು ಈಚೆ ಬರೋವರೆಗೂ ಯಾರೇ ಬಂದು ಇವ್ರ ಬಗ್ಗೆ ದೂರು ಕೊಡ್ತಾ ಇರಲಿಲ್ಲ. ಯಾರು ಕೊಟ್ಟಿದ್ದೀರಾ? ಈಗ ಕುಮಾರಸ್ವಾಮಿ ಏನು ಸಾಚ ಅಲ್ಲ, ನಾನು ಹೇಳೋದು ಸಾಚ ಅಲ್ಲ. ತೇಜಕುಮಾರ್ ಫಾರ್ಮ್ ಎಕ್ವಿಪ್ಮೆಂಟ್ ಬಿಸ್ನೆಸ್ ಮಾಡಿ ವರ್ಷಕ್ಕೆ 25 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಭಾಳಷ್ಟು ಇಂಥ ದೌರ್ಜನ್ಯಗಳನ್ನ ಮಾಡಿರೋದು ನಾವು ಕೇಳ್ಪಟ್ಟಿದ್ದೀವಿ. ಲೈಂಗಿಕ ದೌರ್ಜನ್ಯನೇ ಮಾಡಿದಾರಲ್ಲ, ನಿಮ್ಮ ಕಣ್ಣು ಮುಂದೆನೇ ಇದೆಯಲ್ಲ. ಕುಮಾರಸ್ವಾಮಿನೇ ಮಾಡಿರೋದು. ರಾಧಿಕಾ ಪಾಪ ಏನು ಈಗ ಅವ್ರೇನು ಸ್ವಂತ ಹೆಂಡ್ತಿ ಅಂತ ಟ್ರೀಟ್ ಮಾಡ್ತಾವ್ರ? ದೌರ್ಜನ್ಯ ಅಂತಾನೆ ಅದು. ಅದೇ ರೀತಿ ಭಾಳಷ್ಟು ಇರ್ಬೋದು. ಇವತ್ತಲ್ಲ ನಾಳೆ ಇವತ್ತು ಬರ್ಬೋದು, ಸಂತೋಷ ಇರ್ಬೋದು, ಬಹುಶಃ ಇರ್ತದೆ. ನಮ್ಮ ಅನಿಸಿಕೆ ಅವರ ಬ್ಯಾಕ್ಗ್ರೌಂಡ್ಗಳನ್ನ ಕೇಳ್ಪಟ್ಟಾಗ ಹತ್ತಿರದವ್ರದ್ದು ಅಕ್ಕಪಕ್ಕದಾಗ ಇಂಥ ಮಾಹಿತಿಗಳು ಕೇಳಿ ಬರ್ತಾವೆ. ಅವರಾಗಿದ್ದವರೇ ನೇರವಾಗಿ ಬಂದು ಕೊಡುವಂಥ ಪರಿಸ್ಥಿತಿ ಇವತ್ತು ನಾಳೆ ಉದ್ಭವ ಆಗ್ಬೋದು. ಆ ವಿಚಾರ ಅವ್ರ ಅಕ್ಕಪಕ್ಕದವರೇ ಹೇಳ್ತಿರ್ತಾರೆ, ಇಂಥ ಕಡೆ ಹಿಂಗಾಯಿತು, ಇಂಥ ಕಡೆ ಹಿಂಗಾಯಿತು, ಮಂಡ್ಯದಲ್ಲಿ ಬಂದಾಗ ಹಿಂಗಾಯಿತು, ಸಂದೇಶ ಹೋಟ್ಲಲ್ಲಿ ಹೋದಾಗ ಹಿಂಗಾಯಿತು, ಇಂಥವೆಲ್ಲ ಇದ್ದಾವೆ. ಬಹುಶಃ ಇಷ್ಟು ದಿವಸ ಇಷ್ಟು ವರ್ಷ ಅಧಿಕಾರದಲ್ಲಿ ದಬ್ಬಾಳಿಕೆಲೆ ಎಲ್ಲವನ್ನು ಬೆದರಿಸಿಟ್ಕೊಂಡೇ ನೀವು ಬಂದಿದ್ರಿ. ಆದರೆ ಇವತ್ತು ಕಾಲ ಬದಲಾಗಿದೆ, ಭಾಳಷ್ಟು ಜನ ಹೊರಗೆ ಬಂದಿದ್ದಾರೆ. ಕುಮಾರಸ್ವಾಮಿಯಿಂದ ದೌರ್ಜನ್ಯಕ್ಕೆ ಒಳಗಾದ ಹೆಣ್ಣುಮಕ್ಕಳು ಸಂತ್ರಸ್ತೆಯರು ಈಚೆ ಬಂದು ದೂರು ಕೊಡುವ ಕಾಲ ಭಾಳ ಹತ್ರ ಆಗ್ತಾಯಿದೆ. ಇದ್ರ ಬಗ್ಗೆ ಯಾವುದೇ ಸಂದೇಹ ಇಟ್ಕೋಬೇಡಿ. ಯಾವತ್ತು ಎನಿ ಟೈಮ್ ಬಂದು ಅವರಿಂದ ಅನ್ಯಾಯಗೊಳಪಟ್ಟವರು ಕೂಡ ನಾಳೆ ದೂರು ಕೊಟ್ಟು ಕುಮಾರಸ್ವಾಮಿಯವರು ಇದೇ ಪರಿಸ್ಥಿತಿಯನ್ನು ಎದುರಿಸುವಂಥ ಕಾಲ ಕೂಡ ಹತ್ರ ಬರ್ತಾ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ.